ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಸೊ ನಾನು ಮೊದಲೇ ಹೇಳಿದ್ದೆ ಆಗಸ್ಟ್ ಮಂತಲ್ಲಿ ಸ್ವಲ್ಪ ಹಬ್ಬಗಳು ಜಾಸ್ತಿ ಇರೋದ್ರಿಂದ ಪಾಪುಗೆ ಒಂದ್ 2, 3 ಫೋಟೋಶೂಟ್ ಮಾಡಬೇಕಾದಂತಹ ಸಂದರ್ಭ ಬರ್ಬೋದು ಅಂತ. ಸೊ ಫಸ್ಟ್ ವರಮಹಾಲಕ್ಷ್ಮಿ ಥೀಮಲ್ಲಿ ಫೋಟೋಶೂಟ್ ಮಾಡಿದ್ದೆ. ಈಗ ಇಂಡಿಪೆಂಡೆನ್ಸ್ ಡೇಗೆ ಆ ಥೀಮ್ ಇಟ್ಕೊಂಡು ಏನೋ ಫೋಟೋಶೂಟ್‌ನ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಸಾರಿ ನಂಗೆ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡಲಿಕ್ಕೆ ನನಗೆ ಬೇರೆ ಬೇರೆ ಕೆಲಸಗಳಿದ್ದಿದ್ರಿಂದ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈ ಸಲ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಥೀಮ್ ಏನು ಅಂತ ಅಂದರೆ ಆಪರೇಷನ್ ಸಿಂಧೂರ ಮಾಡಿದ್ರು ಅಲ್ವಾ? ಅದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ರೀಸೆಂಟಾಗಿ ಏನು ಆಪರೇಷನ್ ಮಹಾದೇವ್ ಮಾಡಿದ್ದಾರೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾಕೆ ಇದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡೆ ಅಂತ ಅಂದ್ಬಿಟ್ಟು ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಈ ಒಂದು ಫೋಟೋಶೂಟ್‌ನ ಮಾಡೋದಕ್ಕೆ ನಾನೇನೆ ಮನೆಯಲ್ಲಿ ಈ ಏನು ಆನ್‌ಲೈನಲ್ಲಿ ಬಂದಿರುವಂತಹ ಕಾರ್ಡ್‌ಬೋರ್ಡ್ಸ್‌ಗಳಿರತ್ತೆ ಅಲ್ಲ, ಆ ಥರದ ಬಾಕ್ಸ್‌ಗಳನ್ನ ತಗೊಂಡು 2 ಗನ್ ಅಥವಾ ಪಿಸ್ತೂಲ್ ಥರ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಇದು ಟೆರರಿಸ್ಟ್ಸ್ ಅಂತ ರಿಫ್ಲೆಕ್ಟ್ ಮಾಡೋದಕ್ಕೆ ಬ್ಲ್ಯಾಕ್ ಕಲರ್ ಬಟ್ಟೆಯಲ್ಲಿ ಅದನ್ನ ಜಸ್ಟ್ ಒಂದು ಗೊಂಬೆ ಥರ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಏನು ನಮ್ಮ ಇಂಡಿಯಾದ ಫ್ಲ್ಯಾಗ್, ಹಾಗೆ ಮನೇಲಿ ಏನೇನು ಸಿಗತ್ತೆ ಅದನ್ನೇ ಬಳಸ್ಕೊಂಡಿದ್ದೀನಿ. ಆಮೇಲೆ ಏನು ಕುಂಕುಮ, ಆಪರೇಷನ್ ಸಿಂಧೂರ ಥೀಮ್ ಅಲ್ವಾ, ಹಾಗಾಗಿ ಕುಂಕುಮನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಹಾಗೆ ಕೆಲವೊಂದಷ್ಟು ಒಂದಷ್ಟು ಹುಲ್ಲು ಹಾಗೆ ಎಲೆಗಳನ್ನ ಏನೋ ಹಿಮಾಲಯನ್ ರೀಜನ್ನಲ್ಲಿ ಅಥವಾ ಜಮ್ಮು ಕಾಶ್ಮೀರ್ ರೀಜನಲ್ಲಿ ಹಾಗಾಗ್ತಿದೆ ಅನ್ನೋ ಥರ ಬರಲಿ ಅಂದ್ಬಿಟ್ಟು ಒಂದಷ್ಟು ಹುಲ್ಲು ಸೊಪ್ಪುಗಳನ್ನು ತಗೊಂಡಿದ್ದೀನಿ. ಸೊ ಇವಾಗ ನನ್ನ ಹಸ್ಬೆಂಡ್ ಈ ಟೆರರಿಸ್ಟ್‌ಗಳ ಅನ್ನೋ ಒಂದು ಇಂಡಿಕೇಶನ್‌ಗೆ ಅಂತ ಅಂದ್ಬಿಟ್ಟು ಈ ಬಟ್ಟೆನ ನಾವೇನು ಮಾಡಿದ್ದೀವಿ, ಬ್ಲ್ಯಾಕ್ ಕಲರ್ ಬಟ್ಟೆನ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಆಯತಾಕಾರವಾಗಿ ಕಟ್ ಮಾಡಿಕೊಂಡು, ಸೊ ಅವರು ಫೋಲ್ಡ್ ಮಾಡಿ ತೋರಿಸಿದ್ರಲ್ವ, ಈ ಥರ ಫೋಲ್ಡ್ ಮಾಡಿಕೊಂಡು ಅದಕ್ಕೆ ರಬ್ಬರ್ ಬ್ಯಾಂಡನ್ನು ಹಾಕಿ ಜಸ್ಟ್ ಒಂದು ಓಕೆ ಟೆರರಿಸ್ಟ್ ಅನ್ನೋ ಫೀಲ್ ಬರಬೇಕು ಅನ್ನೋದಕ್ಕೋಸ್ಕರ ಆ ರೀತಿಯಾಗಿ ಗೊಂಬೆ ಥರ ಚಿಕ್ಕ ಚಿಕ್ಕ ಗೊಂಬೆ ಥರ ಮಾಡಿಕೊಂಡು ಹಾಗೆ ವೈಟ್ ಕಲರ್ ಬಟ್ಟೆಯಲ್ಲಿ ಕಟ್ತಾ ಇದ್ದೀನಿ. ಬಿಕಾಸ್ ಕೆಳಗಡೆ ಹಾಕಿರುವಂತಹ ಒಂದು ಏನೋ ಜಮಖಾನ ಏನಿದೆ ಅದರಲ್ಲೂ ಬ್ಲ್ಯಾಕ್ ಇರೋದ್ರಿಂದ ಅದು ಹೈಲೈಟ್ ಆಗಲ್ಲ ವೈಟ್ ಇಲ್ಲ ಅಂದರೆ ಅಂದ್ಬಿಟ್ಟು ನಾವು ವೈಟ್ ಕಲರ್ ಬಟ್ಟೆಯಲ್ಲಿ ಕಟ್ತಾ ಇದ್ದೀನಿ. ಸೊ ಒಂದು ಮನುಷ್ಯನ ಆಕಾರ ಅಥವಾ ಗೊಂಬೆ ಆಕಾರ ಬರಲಿ ಅಂತ ಈ ರೀತಿಯಾಗಿ ಮಾಡ್ಕೊಂಡಿದ್ದೀವಿ. ಸೊ ನೋಡಿ, ಹೀಗೆ ಈ ಥರದೊಂದು 4-5 ಗೊಂಬೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಇದಾದಮೇಲೆ ನಾನು ಒಂದಷ್ಟು ಹೇಳಿದ್ನಲ್ಲ, ಸೊಪ್ಪು ಮತ್ತು ಹುಲ್ಲು ಎಲೆಗಳನ್ನು ತಗೊಂಡು ಬಂದಿದ್ದೀನಿ. ಇದನ್ನು ನಾನು ನೀಟಾಗಿ ಈ ಜಮಖಾನದ ಮೇಲೆ ಜೋಡಿಸ್ತಾ ಹೋಗ್ತಾ ಇದ್ದೀನಿ. ಸೊ ನಾನು ಹೇಳಿದ ಹಾಗೆ ಯಾಕೆ ಈ ಆಪರೇಷನ್ ಸಿಂಧೂರ ಕಾನ್ಸೆಪ್ಟನ್ನೇ ತಗೊಂಡ್ವಿ ಅಂತ ಅಂದರೆ, ಆ್ಯಕ್ಚುಲಿ ನನ್ನ ಮಗಳು ಹುಟ್ಟಿದ್ದು ಮೇ 9ನೇ ತಾರೀಕು. ಮೇ 7ನೇ ತಾರೀಕು ಆಪರೇಷನ್ ಸಿಂಧೂರನ ಲಾಂಚ್ ಮಾಡಿದ್ರು ಗೌರ್ಮೆಂಟ್ ಅವರು. ಆ್ಯಂಡ್ ನನ್ನ ಮಗಳು ಹುಟ್ಟಿದ್ದು ಶುಕ್ರವಾರ. ಮನೆಗೆ ಲಕ್ಷ್ಮಿ ಬಂದ್ಲು ಅನ್ನುವಂತಹ ಒಂದು ಭಾವನೆ ಎಲ್ಲರಲ್ಲೂ ಇತ್ತು. ಸೊ ಹಾಗಾಗಿ ಲಕ್ಷ್ಮಿ ಅಂತ ಅನ್ಬೇಕು ಅನ್ನೋದು ಒಂದು ಮನಸ್ಸಲ್ಲಿ ಬಂದ್ಬಿಟ್ಟಿತ್ತು. ಹಾಗೆ ಆಪರೇಷನ್ ಸಿಂಧೂರ ಆಗೋ ಟೈಮಲ್ಲಿ ಹುಟ್ಟಿದ್ರಿಂದ ಯಾಕೆ ಸಿಂಧೂರ ಲಕ್ಷ್ಮಿ ಅಂತ ಕರಿಬಾರ್ದು ಅಂತ ಅಂದ್ಬಿಟ್ಟು ಎಲ್ಲರೂ ಸಜೆಸ್ಟ್ ಮಾಡಿದ್ದು. ಸೊ ಹಾಗಾಗಿ ಈ ಥೀಮನ್ನೇ ತಗೊಂಡು ಮಾಡೋಣ, ಕಾನ್ಸೆಪ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಈ ಥೀಮನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಇದನ್ನು ಶೂಟ್ ಮಾಡಿದ್ದು ನಾವು ಆಗಸ್ಟ್ ಮಂತಲ್ಲಿ. ಬಟ್ ಏನೋ ರೀಸೆಂಟಾಗಿ ಆಪರೇಷನ್ ಮಹಾದೇವನು ಆಗಿತ್ತು. ನಾನು ಎಡಿಟ್ ಮಾಡಬೇಕಾದ್ರೆ ಸಾಂಗನ್ನು ಆಪರೇಷನ್ ಮಹಾದೇವನ್ನು ಸಹ ಸೇರಿಸ್ಕೊಂಡು ಎಡಿಟ್ ಮಾಡಿದ್ದೀನಿ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಈ ಯೂಟ್ಯೂಬಲ್ಲಿ ಇದನ್ನು ಹಾಕ್ಲಿಕ್ಕೆ ಆಗಲ್ಲ, ನಾನು ಎಡಿಟ್ ಮಾಡಿರೋಂತಹ ವಿಡಿಯೋನ, ಬಿಕಾಸ್ ಕಾಪಿರೈಟ್ ಇಶ್ಯೂ ಬರುತ್ತೆ. ಹಾಗಾಗಿ ಅದನ್ನು ನಾನು AR ಕಲರವ ಇನ್ಸ್ಟಾ ಪೇಜಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ.
ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಇಂಟ್ರೆಸ್ಟ್ ಇರೋವಂಥವ್ರು, ಓಕೆನಾ. ಸೊ ಹೀಗೆ ನಾನೇನು ಮಾಡಿದೆ, ಕೆಳಗಡೆ ಜಮಖಾನದ ಕೆಳಗಡೆ ಹುಲ್ಲು ಮತ್ತು ಎಲೆಗಳನ್ನೆಲ್ಲ ಹಾಸ್ಕೊಂಡು ಪಕ್ಕದಲ್ಲಿ ನಾನು 4-5 ಬ್ಲ್ಯಾಕ್ ಕಲರ್ ಟಾಯ್ಸ್ ಏನು ಮಾಡಿದ್ವಿ ಅದನ್ನು ಹಾಕಿ, ಹಾಗೆ ಪಿಸ್ತೂಲ್ಗಳು ನಾವೇನು ಪ್ರಿಪೇರ್ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಇಟ್ಟು, ಮೇಲ್ಗಡೆ ಏನೋ ಕುಂಕುಮ ಬರಬೇಕು ಸಿಂಧೂರನ ರೆಪ್ರೆಸೆಂಟ್ ಮಾಡೋದಕ್ಕೆ. ಹಾಗೆ ಇಂಡಿಯನ್ ಫ್ಲ್ಯಾಗನ್ನು, ಹಾಗೆ ಇಂಡಿಯನ್ ಟ್ರೈ ಕಲರಲ್ಲಿ ಒಂದು ಹಾರ ಥರ ಇತ್ತು, ಅದನ್ನು ಕೂಡ ನಾವು ಮೇಲ್ಗಡೆ ಏನು ಇಂಡಿಯನ್ ಫ್ಲ್ಯಾಗ್ ಆಕಾರ, ಇದು ಸಾರಿ ನಕ್ಷೆಯ ಆಕಾರದಲ್ಲಿ ಮಾಡಿ ಅರೇಂಜ್ ಮಾಡಿದ್ದೀವಿ. ಸೊ ಇದು ನೋಡಿ, ನಾನು ಯಾವಾಗಲೂ ಅವಳಿಗೆ ಟಮ್ಮಿ ಟೈಮ್ ಮಾಡಿಸ್ತಾ ಇದ್ದೆ. ನಾನು ಅವಳು ಹುಟ್ಟಿ ಒಂದು 15-20 ದಿನದಿಂದಲೇ ನಾನು ಟಮ್ಮಿ ಟೈಮ್ ಮಾಡ್ಸೋಕ್ಕೆ ಶುರು ಮಾಡಿದ್ದೆ, ಸ್ವಲ್ಪನೇ. ಸೊ ಟಮ್ಮಿ ಟೈಮ್ ಮಾಡಿಸ್ತಿದ್ದರಿಂದ ಇದನ್ನು ಮಾಡ್ಸೋದಕ್ಕೆ ಅವಳಿಗೆ ತುಂಬಾ ಈಸಿ ಆಯಿತು. ಒಂದು ದಿಂಬು ಇಟ್ಬಿಟ್ಟು ಹಸಿರು ಕಲರ್ ಪಿಲ್ಲೋ ಕವರ್ ಇರೋದನ್ನೇ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಸೊ ದಿಂಬಿಟ್ಟು ನಾವು ಅದ್ರ ಮೇಲೆ ಅವಳನ್ನು ಮಲಗಿಸಿ ಶೂಟ್ ಮಾಡಿದ್ವಿ. ಸೊ ಇದು ಹೆಂಗಿತ್ತು ಅಂದರೆ, ಪಾಪ ಮಲಗಿಸ್ತಿದ್ದಂಗೂ ಅವಳು ಬಿದ್ದೋಗ್ತಾ ಇದ್ಲು, ಬಟ್ ಆಮೇಲೆ ಸ್ವಲ್ಪ ಗ್ರಿಪ್ ಬಂತು. ಆ್ಯಕ್ಚುಲ್ ವಿಡಿಯೋದಲ್ಲಿ ಹೇಗೆ ಅಂತ ಅಂದರೆ, ನಾನೇನೆ ನ್ಯೂಸ್ ರೀಡರ್ ಥರ ಪಹಲ್ಗಾಮಲ್ಲಿ ಈ ಥರ ಅಟ್ಯಾಕ್ ಆಯಿತು, ಇಷ್ಟು ಜನ ತೀರ್ಕೊಂಡ್ರು ಅಂತ ಹೇಳೋದು. ಸೊ ಅದನ್ನು ಕೇಳಿಸ್ಕೊಂಡು ಇವಳು ಹಣೆಗೆ ಕುಂಕುಮ ಇಟ್ಕೊಂಡು ಇವಳೇ ಒಬ್ಬರು ಸೈನಿಕರ ಥರ ಹೋಗಿ ಅಟ್ಯಾಕ್ ಮಾಡೋದು ಅನ್ನೋ ಒಂದು ಥೀಮಲ್ಲಿ ನಾನು ವೀಡಿಯೋನ ಮಾಡಿದ್ದೆ. ಸೊ ತುಂಬ ಚೆನ್ನಾಗಿ ಇದಕ್ಕೂ ಈ ಫೋಟೋಶೂಟ್ಗೂ ಕೋಆಪ್ರೇಟ್ ಮಾಡಿದ್ಲು. ಚೆನ್ನಾಗಿ ಬಂತು ವೀಡಿಯೋ. ಒಂದ್ಸಲ AR ಕಲರವ ಪೇಜ್ಗೆ ಹೋಗಿ ಇದು ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ ವಿಡಿಯೋನ ಪೋಸ್ಟ್ ಮಾಡಿರ್ತೀನಿ. ಹಾಗೆ ಮಗಳ ಹೆಸರು ಧೃತಿ ಎ ಹೆಗಡೆ, ಅವಳದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ಕೂಡ ಒಮ್ಮೆ ಚೆಕ್ ಮಾಡಿ ಫಾಲೋ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಶುಭ ದಿನ.